Hallelujah. How do you disable the overacting forces around you? ನಿಮ್ಮ ಸುತ್ತಲೂ ಆ ರೀತಿಯಾಗಿ ನಾಟಕೀಯವಾಗಿ ವರ್ತಿಸುವಂತ ಆತ್ಮಗಳಿಗೆ ನೀವು ಹೇಗೆ ಸೆದೆಬಡಿಯಲು ಸಾಧ್ಯ? Dramatic people around you. ನಿಮ್ಮ ಸುತ್ತಲಿರುವಂತಹ ನಾಟಕೀಯವಾದ ಜನರಿಗೆ, Lying, thieving, conniving spirits around you. ನಿಮ್ಮ ಸುತ್ತಲೂ ಇರುವಂತ ಸುಳ್ಳಿನ ಕುಯುಕ್ತಿಯ ಮೋಸಕರ ಆತ್ಮಗಳಿಗೆ I will say what God is telling me to say. ದೇವರು ನನಗೆ ಹೇಳಲು ಹೇಳಿರುವಂತ ಕಾರ್ಯಗಳನ್ನು ನಾನು ಹೇಳ್ತೇನೆ. How do we disable that? ಹೇಗೆ ಅದನ್ನು ನಿರರ್ಥಕಗೊಳಿಸಬಹುದು? We don't go and attack them, ನಾವು ಹೋಗಿ ಅವರನ್ನು but ಆಕ್ರಮಿಸುವುದಿಲ್ಲ. we are obedient to what God has told us. ಆದರೆ ದೇವರು ನಮಗೆ ಹೇಳಿರುವಂತ ಕಾರ್ಯಗಳಿಗೆ ನಾವು ವಿಧೇಯರಾಗ್ತೇವೆ. Come on, you want to get in the flesh and fight in the flesh. ಒಂದು ನೀವು ಶರೀರದಲ್ಲಿ ಹೋಗಿ ಅದರ ಜೊತೆ ಹೋರಾಡಲು ಬಯಸ್ತೀರಾ? God says, ಆದರೆ ದೇವರು ಹೇಳ್ತಾನೆ, you don't fight against flesh and blood. ರಕ್ತ ಮಾಂಸದ ವಿರುದ್ಧವಾಗಿ ನಾವು ಹೋರಾಡುವುದಿಲ್ಲ. But what do you fight against? ಆದರೆ ಯಾವುದರ ವಿರುದ್ಧವಾಗಿ ನಿಮ್ಮ ಹೋರಾಟ ಇದೆ? Powers and principalities. ದುಷ್ಟ ಅಂಧಕಾರ ಶಕ್ತಿಯ ನಿಯಮಾವಳಿಗಳು ಎಂಬುದಾಗಿ ನಾವು ಹೇಳ್ತೇವೆ. You punish their disobedience by your obedience. ನಿಮ್ಮ ವಿಧೇಯತ್ವದ ನಿಮಿತ್ತವಾಗಿ ಅವುಗಳ ಅವಿಧೇಯತ್ವಕ್ಕೆ ನೀವು ಶಿಕ್ಷಿಸುತ್ತೀರಿ.